ನೈತಿಕತೆಯನ್ನೇ ಅಡವಿಟ್ಟರ ಕನಕಪುರದ ಬಂಡೆ, ಅಧಿಕಾರದ ಆಸೆಗೆ ಬಲಿಯಾಯ್ತ ರಾಜಕೀಯ ಮೌಲ್ಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಫಸ್ಟ್ ಕನ್ನಡ. ಇದು ಎಡಿಟರ್ ಸ್ಪೆಷಲ್. ಇವತ್ತು ನಾವು ಮಾತನಾಡಲು ಹೊರಟಿರುವ ವಿಷಯ ಕೇವಲ ರಾಜಕೀಯಕ್ಕೆ ಸೀಮಿತವಾದದ್ದಲ್ಲ. ಇದು ನಮ್ಮ ಸಮಾಜದ ಸ್ವಾಸ್ಥ್ಯ, ನಮ್ಮ ಪ್ರಜಾಪ್ರಭುತ್ವದ ಅಡಿಪಾಯ ಮತ್ತು ಮುಖ್ಯವಾಗಿ ನಮ್ಮೆಲ್ಲರ ನೈತಿಕತೆ ಅಥವಾ ಮೊರಾಲಿಟಿಯ ಪ್ರಶ್ನೆ. ಒಂದು ಸಮಾಜವಾಗಿ ನಾವು ಎತ್ತ ಸಾಗುತ್ತಿದ್ದೇವೆ ಅನ್ನೋದರ ಕನ್ನಡಿ ಇವತ್ತಿನ ಈ ಸಂಚಿಕೆ. ಒಂದು ಕಡೆ ಸಂವಿಧಾನದ ಮೇಲೆ ಕೈಯಿಟ್ಟು ಭಯ ಪಕ್ಷಪಾತವಿಲ್ಲದೆ ನಡೆದುಕೊಳ್ಳುತ್ತೇನೆ ಅಂತ ಪ್ರಮಾಣ ವಚನ ಸ್ವೀಕರಿಸಿದ ರಾಜ್ಯದ ಪ್ರಭಾವಿ ಉಪಮುಖ್ಯಮಂತ್ರಿ, ಇನ್ನೊಂದು ಕಡೆ ಸಮಾಜ ತಲೆ ತಗ್ಗಿಸುವಂತಹ ಅತ್ಯಾಚಾರದ ಗಂಭೀರ ಆರೋಪ ಎದುರಿಸುತ್ತಿರುವ ಸ್ವಾಮೀಜಿ, ಮತ್ತೊಂದು ಕಡೆ 10 ವರ್ಷ ಕಳೆದರೂ ಅಮಾಯಕ ಹೆಣ್ಣು ಮಗಳಿಗೆ ನ್ಯಾಯ ಸಿಗದೆ ಒದ್ದಾಡುತ್ತಿರುವ ಸೌಜನ್ಯಳ ಪ್ರಕರಣದ ಆರೋಪದ ನೆರಳಿನಲ್ಲಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ. ವಿಪರ್ಯಾಸ ನೋಡಿ, ಇವರೆಲ್ಲರೂ ಒಂದೇ ವೇದಿಕೆಯಲ್ಲಿ ಕೂತು ಸಂಸ್ಕೃತಿ, ಧರ್ಮ ಮತ್ತು ಮೌಲ್ಯಗಳ ಬಗ್ಗೆ ಭಾಷಣ ಮಾಡಿದರೆ ಏನನ್ಸುತ್ತೆ? ಇದು ಎಂತಹ ವಿಪರ್ಯಾಸ! ಮೊನ್ನೆ ನಡೆದ ಕಾಂಚನೋತ್ಸವ ಕಾರ್ಯಕ್ರಮದ ವೇದಿಕೆ ಇದನ್ನು ನಮಗೆ ಸಾಕ್ಷ್ಯ ಸಮೇತ ತೋರಿಸಿಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ಅವರು ಮನಸ್ಸು ಮಾಡಿದರೆ ರಾಜ್ಯದ ಯಾವುದೇ ಸಾತ್ವಿಕ, ಕಳಂಕರಹಿತ ಸಾಧಕರ ಜೊತೆ ವೇದಿಕೆ ಹಂಚಿಕೊಳ್ಳಬಹುದಿತ್ತು. ಆದರೆ ಅವರು ಆಯ್ಕೆ ಮಾಡಿಕೊಂಡಿದ್ದು ಯಾರನ್ನ? ಸಮಾಜದಲ್ಲಿ ಕಳಂಕಿತರು ಅಂತ ಗಂಭೀರವಾಗಿ ಚರ್ಚೆ ಆಗುತ್ತಿರುವವರನ್ನ. ಯಾಕೆ ಹೀಗೆ? ಇದಕ್ಕೆ ಉತ್ತರ ಹುಡುಕ್ತಾ ಹೋದರೆ ನಮಗೆ ಸಿಗೋದು ಕನಕಪುರದ ಬಂಡೆಯ ರಿಯಲ್ ಹಿಸ್ಟರಿ. ಬನ್ನಿ, ಇವತ್ತು ಫಸ್ಟ್ ಕನ್ನಡದ ಎಡಿಟರ್ ಸ್ಪೆಷಲ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನದ ನೈತಿಕತೆಯ ಪೋಸ್ಟ್ ಮಾರ್ಟಮ್ ಮಾಡೋಣ. ನಾವು ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಈ ಅಪವಿತ್ರ ಮೈತ್ರಿಯ ಹಿಂದಿನ ಕ್ರೂರ ಸತ್ಯವನ್ನ. ಡಿ.ಕೆ. ಶಿವಕುಮಾರ್ ಅವರು ಮೈಕ್ ಹಿಡಿದು ಸಾಹಿತ್ಯ ಮತ್ತು ಕಲೆ, ಧರ್ಮದ ಅವಿಭಾಜ್ಯ ಅಂಗ, ಪರಂಪರೆ ಉಳಿಸಬೇಕು ಅಂತೆಲ್ಲ ಭಾಷಣ ಬಿಗಿತಾರೆ. ಆದರೆ ಅಂದು ಅವರ ಪಕ್ಕದಲ್ಲಿ ಪೀಠದ ಮೇಲೆ ವಿರಾಜಮಾನರಾಗಿದ್ದಂಥ ರಾಘವೇಶ್ವರ ಭಾರತಿ ಸ್ವಾಮೀಜಿ ಮೇಲೆ ಬಂದಿರೋ ಆರೋಪಗಳೇನು ಗೊತ್ತಾ? ರಾಮಕಥಾ ಗಾಯಕಿ ಪ್ರೇಮಲತಾ ಮತ್ತು ಅವರ ಮಗಳ ಮೇಲೆ ಅತ್ಯಾಚಾರದ ಆರೋಪ. IPC ಸೆಕ್ಷನ್ 376 ಹೊತ್ತವರು ಇವರು. ಅಧೀನ ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಅಥವಾ ತಾಂತ್ರಿಕ ಕಾರಣಗಳಿಂದ ಅವರು ಖುಲಾಸೆಯಾಗಿರಬಹುದು. ಆದರೆ ಸರ್ಕಾರವೇ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಅಂದರೆ ಅಪೀಲ್ ಸಲ್ಲಿಸಿದೆ ಅನ್ನೋದು ಸತ್ಯವಲ್ವೇ? ಇಲ್ಲಿ ಪ್ರಶ್ನೆ ಇರೋದು ಕಾನೂನಿಗಿಂತ ಮಿಗಿಲಾದ ನೈತಿಕತೆಯದ್ದು. ರಾಜ್ಯದ ಗೃಹ ಸಚಿವರಾಗಿ ಕೆಲಸ ಮಾಡಿದವರು ಈಗ ಉಪಮುಖ್ಯಮಂತ್ರಿಯಾಗಿರೋ ಡಿ.ಕೆ. ಶಿವಕುಮಾರ್ ಮಹಿಳಾ ರಕ್ಷಣೆಯ ಬಗ್ಗೆ ವೇದಿಕೆಗಳಲ್ಲಿ ಉದ್ದುದ್ದ ಭಾಷಣ ಮಾಡ್ತಾರೆ. ಆದರೆ ವಾಸ್ತವದಲ್ಲಿ ಅತ್ಯಾಚಾರದ ಆರೋಪ ಹೊತ್ತವರ ಪಕ್ಕ ನಿಂತು ನಗುತ್ತಾ ಫೋಟೋಗಳಿಗೆ ಫೋಸ್ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಆ ಸಂತ್ರಸ್ತ ಮಹಿಳೆಯರಿಗೆ, ಅವರ ಕಣ್ಣೀರಿಗೆ ಮತ್ತು ಒಟ್ಟಾರೆ ಮಹಿಳಾ ಕುಲಕ್ಕೆ ಮಾಡುವ ಅವಮಾನ ಅಲ್ವಾ? ಅಧಿಕಾರದಲ್ಲಿ ಇರುವವರು ಸಂತ್ರಸ್ತರ ಪರ ನಿಲ್ಲಬೇಕೋ ಅಥವಾ ಆರೋಪಿತರ ಪರವೋ? ಇನ್ನು ಧರ್ಮಸ್ಥಳದ ವಿಚಾರಕ್ಕೆ ಬರೋಣ. ಸೌಜನ್ಯ ಅನ್ನೋ ಬಡ ಮನೆಯ ಮಗುವಿನ ಮೇಲೆ ಅತ್ಯಾಚಾರ ಮತ್ತು ಕೊಲೆ ನಡೆದು 12 ವರ್ಷಗಳಾದವು. ಆ ಮಗುವಿನ ತಾಯಿ ಇವತ್ತಿಗೂ ನ್ಯಾಯಕ್ಕಾಗಿ ಬೀದಿಯಲ್ಲಿ ನಿಂತು ಆಡುತ್ತಿದ್ದಾರೆ. ಆ ತಾಯಿ ಮತ್ತು ಮಹೇಶ್ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ರಾಜ್ಯದ ಸಾವಿರಾರು ಹೋರಾಟಗಾರರು ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದವರ ಮೇಲೆಯೇ ಬಲವಾದ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ. CBI ಕೋರ್ಟ್ ಕೂಡ ತನಿಖೆ ಸರಿಯಾಗಿ ನಡೆದಿಲ್ಲ, ಸಾಕ್ಷ್ಯ ನಾಶವಾಗಿದೆ ಅಂತ ಛೀಮಾರಿ ಹಾಕಿರೋದು ದಾಖಲೆಗಳಲ್ಲಿವೆ. ಇಂಥ ಸೂಕ್ಷ್ಮ ಸಮಯದಲ್ಲಿ ನಮ್ಮ ಟ್ರಬಲ್ ಶೂಟರ್ ಡಿ.ಕೆ.ಶಿ ಏನ್ ಮಾಡ್ತಾರೆ? ಆ ಮಗುವಿನ ತಾಯಿಯ ಕಣ್ಣೀರು ಒರೆಸ್ತಾರಾ? ಇಲ್ಲ, ಬದಲಿಗೆ ಬಿಜೆಪಿ ಅವರು ಧರ್ಮಸ್ಥಳದ ಪಾವಿತ್ರ್ಯತೆ ಹಾಳು ಮಾಡ್ತಿದ್ದಾರೆ, ಧರ್ಮಸ್ಥಳದ ಬಗ್ಗೆ ಮಾತನಾಡಿದರೆ ಸಹಿಸೋದಿಲ್ಲ ಅಂತ ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ ರಕ್ಷಣೆಗೆ ಇಳಿತಾರೆ. ನೋಡಿ ಗೆಳೆಯರೆ, ಇಲ್ಲಿ ಸ್ಪಷ್ಟವಾಗಿ ಕಾಣಿಸೋದು ಮ್ಯೂಚುವಲ್ ಪ್ರೊಟೆಕ್ಷನ್ ಸೊಸೈಟಿ ಅಥವಾ ಪರಸ್ಪರ ರಕ್ಷಣಾ ಕೂಟ. ಇದರ ಅರ್ಥ ಸರಳ: ನೀನು ನನ್ನ ಹಗರಣಗಳನ್ನು ಮುಚ್ಚಿ ಹಾಕಲು ಸಹಾಯ ಮಾಡು ಅಥವಾ ಮೌನವಾಗಿರು, ಬದಲಾಗಿ ನಾನು ನಿನ್ನ ಪೀಠವನ್ನ, ನಿನ್ನ ಮೇಲಿನ ಆರೋಪಗಳನ್ನು ಮುಚ್ಚಿ ಹಾಕಲು ನನ್ನ ಅಧಿಕಾರ ಬಳಸುತ್ತೇನೆ. ಇಲ್ಲಿ ಧರ್ಮ ಇಲ್ಲ, ನ್ಯಾಯ ಇಲ್ಲ, ಇರೋದು ಪಕ್ಕಾ ಬಿಸ್ನೆಸ್. ಅಧಿಕಾರವನ್ನು ಉಳಿಸಿಕೊಳ್ಳುವ ಮತ್ತು ಬೆಳೆಸಿಕೊಳ್ಳುವ ಕತ್ತಲ ಒಪ್ಪಂದವಿದು. ಈಗ ಬೆಂಗಳೂರಿನಿಂದ ಸ್ವಲ್ಪ ದೂರ ಡಿ.ಕೆ. ಶಿವಕುಮಾರ್ ಅವರ ಭದ್ರಕೋಟೆ ಕನಕಪುರಕ್ಕೆ ಹೋಗೋಣ. ಟಿವಿಯಲ್ಲಿ ಡಿ.ಕೆ.ಶಿ ನಾನು ಅಭಿವೃದ್ಧಿ ಹರಿಕಾರ, ಬಂಡೆ ಅಂತ ಕೊಚ್ಚಿಕೊಳ್ತಾರೆ.
ಆದರೆ ಅಲ್ಲಿನ ಜನರ ಬದುಕು ಹೇಗಿದೆ? BSP ಅಂದ್ರೆ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದ ಮಾರಸಂದ್ರ ಮುನಿಯಪ್ಪ ಅವರು ಕನಕಪುರದ ಬಗ್ಗೆ ಒಂದು ಗಂಭೀರ ಆರೋಪವನ್ನ ಮಾಡ್ತಾರೆ. ಅವರು ಕನಕಪುರವನ್ನ ರಾಮನಗರ ಜಿಲ್ಲೆಯ ಬಿಹಾರ ಅಂತ ಕರೆದಿದ್ದಾರೆ. ಬಿಹಾರದಲ್ಲಿ ಹಿಂದೆ ಹೇಗೆ ಗೂಂಡಾರಾಜಿತ್ತೋ ಅದೇ ಪರಿಸ್ಥಿತಿ ಇಲ್ಲಿದೆ ಅನ್ನೋದು ಅವರ ಆರೋಪ. ಇದಕ್ಕೆ ಅವರು ಕೊಡುವ ಉದಾಹರಣೆಗಳು ಮೈ ನಡುಗಿಸುವಂತಿವೆ. ಪ್ರಕರಣ 1, ದಲಿತ ಯುವಕನ ಕೈ ಕತ್ತರಿಸಿದ ಘಟನೆ. ಈ ಹಿಂದೆ ರಾಮನಗರದಲ್ಲಿ ದಲಿತ ಯುವಕನೊಬ್ಬನ ಕೈಯನ್ನೇ ಕತ್ತರಿಸಲಾಗಿತ್ತು. ಇದು ಮಾನವೀಯತೆಯನ್ನೇ ಅಣಕಿಸುವ ಕೃತ್ಯ. ಈ ಕ್ರೂರ ಕೃತ್ಯ ಎಸಗಿದ್ದು ಯಾರು? ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೈರಮುಡಿ ಅವರ ಪುತ್ರ ಅನೀಶ್ ಮತ್ತು ರೌಡಿ ಹರ್ಷ ಅಲಿಯಾಸ್ ಕೈಮಾ. ಇವರು ಯಾರು? ಇವರು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹತ್ತಿರದ ಸಂಬಂಧಿಗಳು ಮತ್ತು ಬಲಗೈ ಬಂಟರು ಅಂತ ಸ್ವತಃ ಮಾರಸಂದ್ರ ಮುನಿಯಪ್ಪ ಆರೋಪ ಮಾಡಿದ್ದಾರೆ. ಮುನಿಯಪ್ಪ ಅವರು ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ಕಾಂಗ್ರೆಸ್ನ ಪ್ರಭಾವಿ ಮುಖಂಡನ ಪುತ್ರನಿಗೆ ಹೀಗಾದ್ರೆ ಸಾಮಾನ್ಯರ ಗತಿ ಏನು? DK ಸಹೋದರರ ಸಂಪೂರ್ಣ ನಿಯಂತ್ರಣದಲ್ಲಿರುವ ಕನಕಪುರದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಿದೆ? ದಲಿತರಿಗೆ ರಕ್ಷಣೆ ಎಲ್ಲಿದೆ? ಪ್ರಕರಣ 2, ಕೊಲೆ ಮತ್ತು ದೌರ್ಜನ್ಯದ ಸರಮಾಲೆ. ಕೇವಲ ಕೈ ಕತ್ತರಿಸುವುದಲ್ಲ, ಕನಕಪುರದಲ್ಲಿ ರಾಜಕೀಯ ವಿರೋಧಿಗಳನ್ನು ಮಟ್ಟ ಹಾಕಲು ಹಲವು ಕೊಲೆಗಳು ಮತ್ತು ದೌರ್ಜನ್ಯಗಳು ನಡೆದಿವೆ. ಆರೋಪಿಗಳು ರಾಜಾರೋಷವಾಗಿ ಊರಲ್ಲೇ ಓಡಾಡಿಕೊಂಡಿದ್ದಾರೆ. ಅವರಿಗೆ DKಶಿ ಮತ್ತು DK ಸುರೇಶ್ ಅವರ ರಕ್ಷಣೆ ಇದೆ ಅನ್ನೋದು ವಿರೋಧ ಪಕ್ಷಗಳ ನಾಯಕರ ನೇರ ಆರೋಪ. ಸ್ನೇಹಿತರೆ, ಒಬ್ಬ ಜನಪ್ರತಿನಿಧಿ ತನ್ನ ಕ್ಷೇತ್ರದಲ್ಲಿ ಭಯದ ವಾತಾವರಣ ನಿರ್ಮಿಸಿ ಗೂಂಡಾಗಳನ್ನು ಸಾಕ್ತಾ ಇದ್ರೆ ನಾವು ಅವರನ್ನ ರಾಜಕಾರಣಿ ಅನ್ಬೇಕಾ ಅಥವಾ ಡಾನ್ ಅನ್ಬೇಕಾ? ನೀವೇ ಯೋಚಿಸಿ. DK ಶಿವಕುಮಾರ್ ಅವರಿಗೆ ಈ ರೌಡಿಸಂ ಅಥವಾ ಗೂಂಡಾಗಿರಿ ಹೊಸದೇನಲ್ಲ. ಅವರ ಇತಿಹಾಸವನ್ನು ಒಮ್ಮೆ ಕೆದಕಿದರೆ ನಮಗೆ ಸಿಗುವ ಹೆಸರು ಕೋತ್ವಾಲ್ ರಾಮಚಂದ್ರ. 1970-80ರ ದಶಕದಲ್ಲಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದ ಭೂಗತ ಪಾತಕಿ ಡಾನ್ ಕೋತ್ವಾಲ್ ರಾಮಚಂದ್ರ. ಆತನ ಬಲಗೈ ಬಂಟನಾಗಿ ಶಿಷ್ಯನಾಗಿ ಇದೇ DK ಶಿವಕುಮಾರ್ ಕೆಲಸ ಮಾಡ್ತಿದ್ರು ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗಿರುವ ಅನೇಕ ಪುಸ್ತಕಗಳಲ್ಲಿ ದಾಖಲಾಗಿರುವ ವಿಷಯ. ಖ್ಯಾತ ಲೇಖಕ ಅಗ್ನಿ ಶ್ರೀಧರ್ ಅವರು ತಮ್ಮ ದಾದಾಗಿರಿಯ ದಿನಗಳು ಪುಸ್ತಕದಲ್ಲಿ ಮತ್ತು ಸಂದರ್ಶನಗಳಲ್ಲಿ ಇದನ್ನು ಬರೆದಿದ್ದಾರೆ. BJP ಕೂಡ ಅನೇಕ ಬಾರಿ ಟ್ವೀಟ್ ಮಾಡಿ ಅಂದು ಕೋತ್ವಾಲ್ ರಾಮಚಂದ್ರನ ಶಿಷ್ಯನಾಗಿದ್ದವರು ಇಂದು KPCC ಅಧ್ಯಕ್ಷ DCM ಆಗಿದ್ದಾರೆ ಅಂತ ವ್ಯಂಗ್ಯ ಮಾಡಿದೆ. ಇವರು ಜೈಲಿಗೆ ಹೋಗಿ ಬಂದಾಗ ಇವರಿಗೆ ಸಿಕ್ಕ ಅದ್ಧೂರಿ ಸ್ವಾಗತ, ಹಾರ ತುರಾಯಿಗಳನ್ನು ನೋಡಿದ್ರೆ ಸಮಾಜ ಎತ್ತ ಸಾಗ್ತಿದೆ ಅನ್ನೋ ಭಯ ಆಗುತ್ತೆ. ಅಪರಾಧ ಹಿನ್ನೆಲೆಯನ್ನ ನಾವು ಅರ್ಹತೆ ಅಂತ ಪರಿಗಣಿಸುತ್ತಿದ್ದೇವಾ? ಇವತ್ತಿಗೂ ಅವರ ವರ್ತನೆಯಲ್ಲಿ ಆ ಹಳೆಯ ರೌಡಿಸಂನ ಛಾಯೆ ಕಾಣುತ್ತೆ. ಸೆಲ್ಫಿ ತಗೊಳ್ಳಕ್ಕೆ ಬಂದ ಅಭಿಮಾನಿಯ ಕಪಾಳಕ್ಕೆ ಹೊಡೆದು ಫೋನ್ ಕಿತ್ಕೊಂಡಿದ್ದು, ತಮ್ಮದೇ ಪಕ್ಷದ ಕಾರ್ಯಕರ್ತನ ತಲೆಗೆ ಸಾರ್ವಜನಿಕವಾಗಿ ಕುಕ್ಕಿದ್ದು, ಸಾರ್ವಜನಿಕವಾಗಿ ಕ್ಯಾಮರಾ ಮುಂದೆ ಕೈ ಮಾಡೋದು, ದರ್ಪ ತೋರೋದು ಒಬ್ಬ ಉಪಮುಖ್ಯಮಂತ್ರಿಗೆ ಶೋಭೆ ತರುತ್ತಾ? ಇದು ಅಧಿಕಾರದ ಮದ ಅಲ್ಲದೆ ಇನ್ನೇನು? ನೈತಿಕತೆ ಅಂದರೆ ಬರೀ ವೈಯಕ್ತಿಕ ನಡವಳಿಕೆ ಅಲ್ಲ, ಅದು ಅಧಿಕಾರವನ್ನ ಹೇಗೆ ಬಳಸ್ತಾರೆ ಅನ್ನೋದು ಕೂಡ ಹೌದು. ಇತ್ತೀಚೆಗೆ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಒಂದು ಆಘಾತಕಾರಿ ನಿರ್ಧಾರ ಕೈಗೊಳ್ತು. ರಾಜ್ಯದಾದ್ಯಂತ ಇರುವ ರಾಜಕಾರಣಿಗಳ ಮೇಲಿದ್ದ ಸುಮಾರು 43-60 ಕ್ರಿಮಿನಲ್ ಕೇಸುಗಳನ್ನು ವಾಪಸ್ ಪಡೆಯೋದು. ಇದರಲ್ಲಿ ಯಾರ ಕೇಸ್ ಇತ್ತು ಗೊತ್ತಾ? 2019ರಲ್ಲಿ ಇದೇ DK ಶಿವಕುಮಾರ್ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜೈಲಿಗೆ ಹೋದಾಗ ಅವರ ಬೆಂಬಲಿಗರು ರೊಚ್ಚಿಗೆದ್ದು ಬಸ್ಸುಗಳಿಗೆ ಕಲ್ಲು ಹೊಡೆದು ಬೆಂಕಿ ಹಚ್ಚಿ ಸಾರ್ವಜನಿಕ ಆಸ್ತಿ ಹಾಳು ಮಾಡಿದ್ರಲ್ಲ, ಆ ಕೇಸ್ಗಳು. ಸ್ವಲ್ಪ ಯೋಚಿಸಿ ನೋಡಿ. ಒಬ್ಬ ಸಾಮಾನ್ಯ ರೈತ ಸಾಲದ ಕಂತು ಕಟ್ಟಿಲ್ಲ ಅಂದ್ರೆ ಬ್ಯಾಂಕ್ನವರು ಬಂದು ಟ್ರ್ಯಾಕ್ಟರ್ ಜಪ್ತಿ ಮಾಡ್ತಾರೆ, ಮಾನ ಹರಾಜಾಗ್ತಾರೆ. ಒಬ್ಬ ವಿದ್ಯಾರ್ಥಿ ಫೀಸ್ ಕಟ್ಟಿಲ್ಲ ಅಂದ್ರೆ ಪರೀಕ್ಷೆಗೆ ಕೂರ್ಸಲ್ಲ, ಪ್ರತಿಭಟನೆ ಮಾಡಿದ್ರೆ ಕೇಸ್ ಹಾಕ್ತಾರೆ. ಆದ್ರೆ DCM ಬೆಂಬಲಿಗರು ಬಸ್ ಸುಟ್ರೆ, ಜನರ ತೆರಿಗೆ ಹಣದ ಆಸ್ತಿ ಹಾಳು ಮಾಡಿದ್ರೆ ಸರ್ಕಾರವೇ ಮುಂದೆ ನಿಂತು ಪರವಾಗಿಲ್ಲ ಬಿಡಿ ಅಂತ ಕೇಸ್ ವಾಪಸ್ ತಗೊಳ್ಳುತ್ತೆ. ಇದರಿಂದ ಪೊಲೀಸ್ ಇಲಾಖೆಯ ನೈತಿಕ ಸ್ಥೈರ್ಯ ಕುಸಿಯೋದಿಲ್ವೇ? ಕಷ್ಟಪಟ್ಟು ಕೇಸ್ ಹಾಕಿದ ಪೊಲೀಸರು ನಾವು ಯಾರಿಗೆ ರಕ್ಷಣೆ ಕೊಡ್ತಿದ್ದೇವೆ ಅಂತ ಪ್ರಶ್ನಿಸಿಕೊಳ್ಳುವಂತಾಗಿದೆ. ಇದನ್ನೇನ ನಾವು ಕಾನೂನಿನ ಆಡಳಿತ ಅನ್ನೋದು? ಇದು ಅಧಿಕಾರದ ದುರ್ಬಳಕೆಯ ಪರಮಾವಧಿ. ಕೊನೆಯದಾಗಿ ಇಷ್ಟೆಲ್ಲ ಮಾಡ್ತಿರೋದು ಯಾಕೆ? ಒಂದೇ ಉತ್ತರ, ಮುಖ್ಯಮಂತ್ರಿ ಕುರ್ಚಿ. ಆ ಕುರ್ಚಿಗಾಗಿ DK ಶಿವಕುಮಾರ್ ಅವರು ಎಂತಹ ದ್ವಂದ್ವ ನೀತಿಯನ್ನ, ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅನುಸರಿಸ್ತಾರೆ ನೋಡಿ. ಒಂದು ಕಡೆ ಮೈಸೂರಿನಲ್ಲಿ ನಿಂತು ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳದಲ್ಲ, ಮಹಿಷಾಸುರನಿಗೂ ಇಲ್ಲಿ ಜಾಗವಿದೆ ಅಂತೆಲ್ಲ ಮಾತನಾಡಿ ಮುಸ್ಲಿಂ ಮತ್ತು ದಲಿತ ಸಂಘಟನೆಗಳ ಓಲೈಕೆ ಮಾಡ್ತಾರೆ. ಇನ್ನೊಂದು ಕಡೆ ಅದೇ ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳಿಕೊಳ್ಳೋ ರಾಘವೇಶ್ವರ ಭಾರತಿ ಮತ್ತು ಸದ್ಗುರು ಜಗ್ಗಿ ವಾಸುದೇವ್ ಅವರ ಕಾಲಿಗೆ ಬೀಳ್ತಾರೆ.
ಈಶಾ ಫೌಂಡೇಶನ್ಗೆ ಹೋಗಿ ಭಕ್ತಿ ಪ್ರದರ್ಶನ ಮಾಡ್ತಾರೆ, ಕಾವೇರಿ ತೀರ್ಥೋದ್ಭವದಲ್ಲಿ ಭಾಗಿಯಾಗ್ತಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ರು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ತಾರೆ, ನಗನಗುತ್ತಾ ಮಾತಾಡ್ತಾರೆ. ಯಾಕೆ? ನಾಳೆ ಇಡಿ ಐಟಿ ಬಂದ್ರೆ ರಕ್ಷಣೆ ಬೇಕಲ್ಲ, ಅಥವಾ ಮುಂದೆ ಸಿಎಂ ಆಗೋಕೆ ಇವರ ಸಪೋರ್ಟ್ ಬೇಕಾಗಬಹುದು ಅನ್ನೋ ಲೆಕ್ಕಾಚಾರ. ಇಲ್ಲಿ ಯಾವುದೇ ಸಿದ್ಧಾಂತ ಅಥವಾ ಸ್ಟ್ಯಾಂಡರ್ಡ್ ಐಡಿಯಾಲಜಿ ಇಲ್ಲ, ಬದ್ಧತೆ ಇಲ್ಲ, ಇರೋದು ಬರೀ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ, ಪ್ರವಾಹವನ್ನ ದೇವರೇ ಸರಿ ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಲುವ ಇವರು ತಮಗೆ ಅಧಿಕಾರ ಬೇಕಾದಾಗ ಮಾತ್ರ ದೇವರನ್ನ, ಧರ್ಮವನ್ನ, ಜಾತಿಯನ್ನ ಮತ್ತು ಮಠಾಧೀಶರನ್ನ ಬಳಸ್ಕೊಳ್ತಾರೆ. ಮುಕ್ತಾಯ ಮಾಡ್ತಿದ್ದೀನಿ ಸ್ನೇಹಿತರೆ, ಇದು ಕೇವಲ ಸುದ್ದಿ ಅಲ್ಲ, ಎಚ್ಚರಿಕೆಯ ಗಂಟೆ. ನಾವು ಇವತ್ತು ನೋಡಿದ್ದು ಕನಕಪುರದ ಬಂಡೆಯ ನೈತಿಕತೆಯ ಪೋಸ್ಟ್ ಮಾರ್ಟಮ್. ಅತ್ಯಾಚಾರಿಗಳು ಮತ್ತು ಕೊಲೆ ಆರೋಪಿಗಳ ಜೊತೆ ವೇದಿಕೆ ಹಂಚಿಕೊಳ್ಳೋದು, ದಲಿತರ ಕೈ ಕತ್ತರಿಸುವಂತಹ ಗಂಭೀರ ಆರೋಪಗಳಿದ್ದರೂ ಮೌನವಾಗಿರೋದು, ಹಳೆಯ ರೌಡಿಗಳ ನಂಟನ್ನ ಇಟ್ಕೊಂಡು ರಾಜಕೀಯ ಮಾಡೋದು ಮತ್ತು ಸ್ವಂತ ಲಾಭಕ್ಕೆ ಕಾನೂನನ್ನೇ ತಿರುಚೋದು, ಇವೆಲ್ಲವೂ ಒಬ್ಬ ನಾಯಕನ ಲಕ್ಷಣಗಳೇ. ರಾಜ್ಯದ ಮುಖ್ಯಮಂತ್ರಿಯಾಗಲು ಕೇವಲ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ಸಾಲದು, ನೈತಿಕತೆಯ ಶಕ್ತಿ ಅಂದ್ರೆ ಮೋರಲ್ ಸ್ಟ್ರೆಂತ್ ಕೊಡಬೇಕು. ಇಂಥ ನಡವಳಿಕೆಗಳಿಂದ ಅವರ ಕುರ್ಚಿಯ ಆಸೆಗೆ ಕುತ್ತು ಬರೋದಿಲ್ವಾ? ಖಂಡಿತ ಬರುತ್ತೆ, ಆದರೆ ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಸಮಾಜಕ್ಕೆ ದೊಡ್ಡ ಕುತ್ತು. ಒಂದು ಪ್ರಶ್ನೆಯನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನಾಳೆ ನಿಮ್ಮ ಊರಿನಲ್ಲಿ, ನಿಮ್ಮ ಏರಿಯಾದಲ್ಲಿ ರೌಡಿಗಳು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಆ ನಾಯಕರು ನಿಮ್ಮ ಪರ ನಿಲ್ತಾರಾ ಅಥವಾ ಆ ರೌಡಿಗಳ ಪರ ನಿಲ್ತಾರಾ? ಇತಿಹಾಸ ನೋಡಿದ್ರೆ ಉತ್ತರ ಭಯಾನಕವಾಗಿದೆ. ಇದು ಇವತ್ತಿನ ಎಡಿಟರ್ ಸ್ಪೆಷಲ್. ಈ ಮಾತುಗಳು ನಿಮಗೆ ಸತ್ಯ ಅನಿಸಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ಸತ್ಯವನ್ನ ಮುಚ್ಚಿಡೋಕೆ ಯಾವ ಬಂಡೆಗೂ ಸಾಧ್ಯವಿಲ್ಲ. ಅದಕ್ಕೆ ನಾನು ಹೇಳೋದು, ಇದು ಕೇವಲ ಸುದ್ದಿ ವಿಶ್ಲೇಷಣೆಯಲ್ಲ, ಇದು ಒಂದು ಚಳುವಳಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.